ದೇಶದ ಚಿತ್ತ ಕರ್ನಾಟಕದ ಲಕ್ಕುಂಡಿಯತ್ತ ನೆಟ್ಟಿದೆ. ಇನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ನಿಧಿ ಶೋಧ ಕಾರ್ಯಾಚರಣೆಯಲ್ಲಿ ಕೊನೆಗೂ ಸಿಕ್ಕೇ ಬಿಡ್ತು ಪುರಾತನ ವಸ್ತು. ಎರಡನೇ ದಿನದ ಉತ್ಖನನದ ವೇಳೆ ಪತ್ತೆಯಾಯಿತು ಪುರಾತನ ವಸ್ತು. ಲಕ್ಕುಂಡಿ ನಿಧಿ ಶೋಧದ ವೇಳೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ನಿಧಿ ಶೋಧ ಎರಡನೇ ದಿನದ ಉತ್ಖನನದ ವೇಳೆ ಪುರಾತನ ವಸ್ತು ಪತ್ತೆಯಾಗಿದೆ. ಪುರಾತನ ವಸ್ತು ಸಿಗುತ್ತಿದ್ದಂತೆ ಅಧಿಕಾರಿಗಳು ಹೈ ಅಲರ್ಟ್. ಆಳಕ್ಕೆ ಅಗೆದರೆ ಮತ್ತಷ್ಟು ವಸ್ತುಗಳು ಸಿಗುವ ಸಾಧ್ಯತೆ. ಕೋಟೆ ವೀರಭದ್ರ ದೇಗುಲ ಆವರಣದಲ್ಲಿ ಸಿಕ್ಕೇ ಬಿಡುತ್ತಾ ನಿಧಿ. ಲಕ್ಕುಂಡಿಯ ನೂರಾರು ಸ್ಥಳಗಳಲ್ಲಿ ನಿಧಿ ಇರುವ ಬಗ್ಗೆ ಕುತೂಹಲ. ದೇಗುಲ ಆವರಣದಲ್ಲಿ ನಿಧಿ ಸಿಕ್ಕರೆ ಊರೆಲ್ಲ ಅಗಿಯುತ್ತಾರಾ ಅನ್ನೋ ಪ್ರಶ್ನೆಗಳು ಕಾಡ್ತಿದೆ. ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರ ಮಾಡಿ ಉತ್ಖನನ ಮಾಡ್ತಾರಾ? ಲಕ್ಕುಂಡಿ ನಿಧಿ ಶೋಧದ ವೇಳೆ ಸಿಕ್ಕೇ ಬಿಡ್ತು ಪುರಾತನ ವಸ್ತು. ಎರಡನೇ ದಿನದ ಉತ್ಖನನ ವೇಳೆ ಪುರಾತನ ವಸ್ತು ಸಿಕ್ಕಿದೆ. ಕರ್ನಾಟಕದ ಲಕ್ಕುಂಡಿ ಅನ್ನೋ ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಮಣ್ಣಗಿಬೇಕಾದ್ರೆ ಒಂದಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿತ್ತು. ಚಿನ್ನಾಭರಣದಂತೆ ಕಾಣುವಂತಹ ಒಂದಷ್ಟು ಆಭರಣಗಳು ಪತ್ತೆಯಾದಾಗ ಅಲ್ಲಿನ ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಲಕ್ಕುಂಡಿ ಊರು ಕೇರಿ ಗಡಿ ದಾಟಿ ದೇಶದಾದ್ಯಂತ ಚರ್ಚೆಗೆ ಕಾರಣವಾಯಿತು. ಆ ಸ್ಥಳಕ್ಕೆ ಪುರಾತತ್ವ ಇಲಾಖೆ ಜೊತೆಗೆ ಸರ್ಕಾರದ ಒಂದು ಭಾಗ, ಒಂದು ದಂಡು ದಾಂಗುಡಿ ಇಡುತ್ತೆ. ಈಗ ಅಲ್ಲಿ ಉತ್ಖನನ ಕಾರ್ಯ ಕಾನೂನಾತ್ಮಕವಾಗಿ ಶುರುವಾಗಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಪುರಾತನ ವಸ್ತುಗಳೆಲ್ಲ ಪತ್ತೆಯಾಗಿದೆ. ಸೌದಿ ಅರೇಬಿಯಾ 1900 ದಶಕಗಳಲ್ಲಿ ಅಲ್ಲಿ ಪೆಟ್ರೋಲ್ ಅನ್ನುವಂತಹ ಒಂದು ದ್ರವ್ಯ ಇದೆ ಅಥವಾ ದ್ರವ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇಂಧನ ಸಿಗುತ್ತೆ ಅನ್ನೋ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. ಅತ್ಯಂತ ಬಡ ರಾಷ್ಟ್ರವಾಗಿದ್ದ ಸೌದಿ ಅರೇಬಿಯಾ ಯಾವಾಗ ಅಲ್ಲಿ ಪೆಟ್ರೋಲ್ ಸಿಗುತ್ತೆ ಅನ್ನೋದು ಗೊತ್ತಾಯಿತೋ ಅಲ್ಲಿ ಭೂಮಿಯನ್ನು ಅಗೆಯೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಅಲ್ಲಿನ ಇಂಧನದ ನಿಕ್ಷೇಪಗಳು ಪತ್ತೆಯಾಯಿತು. ಅದಾದ ನಂತರ ಆ ದೇಶ ಎಷ್ಟೊಂದು ಬಲಾಢ್ಯ ಬಲಿಷ್ಠ ದೇಶವಾಗಿ ಅಥವಾ ಶ್ರೀಮಂತ ದೇಶವಾಗಿ ಮಾರ್ಪಡ್ತು ಅನ್ನೋ ಕಥೆ ಜಗತ್ತಿನ ಮುಂದಿದೆ. ಹಾಗೆ ನಮ್ಮ ಭಾರತ ಆ ಕಾಲದಿಂದಲೂ ಕೂಡ ಸಂಪನ್ಮೂಲ ಜೊತೆಗೆ ಸಂಪತ್ ಭರಿತ ರಾಷ್ಟ್ರ ಅನ್ನೋದು ಜಗಜ್ಜಾಹೀರು. ಬ್ರಿಟಿಷರು ಯಾಕೋಸ್ಕರ ಭಾರತಕ್ಕೆ ಬಂದರು, ಅದಾದ ನಂತರ ಇಲ್ಲಿನ ಕೇವಲ ಸಾಂಬಾರು ಪದಾರ್ಥ ಅನ್ನುವಂಥ ಸೋಗಿನಲ್ಲಿ ಬ್ರಿಟಿಷರು ಬಂದರು, ಇಲ್ಲಿನ ಶ್ರೀಮಂತಿಕೆಯನ್ನು ಕಂಡು ದಂಗಾದರು. ಅದಾದ ನಂತರ ಇಲ್ಲಿನ ಆಡಂಬರ ಜೊತೆಗೆ ಮೌಲ್ಯಭರಿತವಾದಂಥ ವಸ್ತುಗಳನ್ನು ದೋಚ್ಕೊಂಡು ಹೋಗಿದ್ದು ನಿಮಗೆ ಗೊತ್ತೇ ಇದೆ. ಹಾಗಿದ್ದಾಗ ರಾಜರ ಕಾಲದಲ್ಲಿ ಬಳಕೆ ಆಗ್ತಾ ಇದ್ದಂಥ ಆಭರಣಗಳು, ರಾಜರ ಕಾಲದಲ್ಲಿದ್ದಂತಹ ಸಂಪತ್ತು ಇವೆಲ್ಲವೂ ಕೂಡ ಭೂಗರ್ಭಕ್ಕೆ ಸೇರಿರಬಹುದು. ಆ ಕಾಲಘಟ್ಟದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಗಳಿರಲಿಲ್ಲ. ಬ್ಯಾಂಕ್ ಲಾಕರಲ್ಲಿ ಹೋಗಿ ನೆಕ್ಲೆಸ್ ಇಟ್ಟು ಮನೆಗೆ ಬರೋ ಪರಿಸ್ಥಿತಿ ಪದ್ಧತಿ ಆಗಿರಲಿಲ್ಲ. ಆಗೇನು ಅಂದರೆ ತಮ್ಮ ಸ್ವಂತ ಮನೆಯನ್ನು ಅಗದುಬಿಟ್ಟು ಅಲ್ಲಿ ಇಡ್ತಾ ಇದ್ರು. ವಾರದ ಕೊನೆ ದಿನ ತೋಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಹಣನ ತಗೊಂಡು ಖರ್ಚು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಭೂಗರ್ಭದಲ್ಲಿ ಅಡಕ ಅಥವಾ ಭೂಗರ್ಭದಲ್ಲಿ ಇಡಲಾಗಿದ್ದ ಚಿನ್ನಾಭರಣಗಳ ಅಲ್ಲಲ್ಲಿ ಪತ್ತೆಯಾಗ್ತಾ ಇದೆ ಭಾರತದಲ್ಲಿ. ಆ ಪೈಕಿ ಲಕ್ಕುಂಡಿಯಲ್ಲೂ ಕೂಡ ಪತ್ತೆಯಾಗಿತ್ತು. ಪುರಾತನ ವಸ್ತು, ಎಷ್ಟು ವರ್ಷದ ಹಿಂದೆ ಇದ್ದಂತಹ ವಸ್ತು ಇದು ಎಲ್ಲವನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈಗ ನಾಣ್ಯಗಳು ಸಿಕ್ಕಿದ್ರೆ, ಈಗ ಒಂದು ಕಾಲದಲ್ಲಿ ಪೈಸೆ ನಮ್ಮ ಭಾರತದಲ್ಲಿ ಚಾಲ್ತಿಯಲ್ಲಿತ್ತು, ಕರ್ನಾಟಕದಲ್ಲಿತ್ತು. ಅದಕ್ಕೂ ಮುನ್ನ ಅನ್ನಾಸ್ ಅನ್ನುವಂತಹ ಒಂದು ನಾಣ್ಯಗಳು ಚಾಲ್ತಿಯಲ್ಲಿತ್ತು. ಈ ತರಹದ ನಾಣ್ಯಗಳು ಪತ್ತೆಯಾದರೆ ಇದು ಯಾವ ಕಾಲಘಟ್ಟದ ನಾಣ್ಯಗಳು ಮತ್ತು ಯಾರ ಆಡಳಿತಾವಧಿಯಲ್ಲಿ ಇದು ಚಾಲ್ತಿಯಲ್ಲಿದ್ದಂತಹ ನಾಣ್ಯಗಳು ಅಂಥೇಳಿ ಪುರಾತತ್ವ ಇಲಾಖೆ ಪತ್ತೆ ಹಚ್ಚುತ್ತೆ. ಮೊಘಲರಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ನಾಣ್ಯನ ಅಥವಾ ಅದಕ್ಕೂ ಮುಂಚಿತವಾಗಿ ಬ್ರಿಟಿಷರು ಆಳ್ತಿದ್ದಂತಹ ಅದಕ್ಕೂ ಅದಾದ ನಂತರ ಬ್ರಿಟಿಷರು ಆಳ್ತಿದ್ದಂತಹ ಕಾಲಘಟ್ಟದಲ್ಲಿದ್ದಂತಹ ನಾಣ್ಯನ, ಬ್ರಿಟಿಷರು ಬರುವುದಕ್ಕೂ ಮೊದಲು ಈ ದೇಶವನ್ನು ಯಾರ್ಯಾರು ಆಳ್ತಾ ಇದ್ರು, ಈ ದೇಶಕ್ಕೆ ಯಾರ್ಯಾರು ಬಂದಿದ್ರು, ಎಲ್ಲರ ಕಾಲಘಟ್ಟದ ಅವಧಿಯ ನಾಣ್ಯಗಳು ಮತ್ತು ಕರೆನ್ಸಿಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಪುರಾತನ ವಸ್ತು ಸಿಗುತ್ತಿದ್ದಂತೆ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ. ಆಳಕ್ಕೆ ಅಗದ್ರೆ ಮತ್ತಷ್ಟು ವಸ್ತುಗಳು ಸಿಗುವ ಸಾಧ್ಯತೆಗಳಿದೆ ಅಂಥೇಳಿ ಅವರಿಗೊಂದು ಅಂದಾಜು ಬಂದಿರುತ್ತೆ. ಕೋಟೆ ವೀರಭದ್ರ ದೇಗುಲ ಆವರಣದಲ್ಲಿ ಸಿಕ್ಕೇ ಬಿಡುತ್ತಾ ನಿಧಿ ಅನ್ನೋ ಪ್ರಶ್ನೆಗಳು ಕಾಡ್ತಿದೆ. ಲಕ್ಕುಂಡಿಯ ನೂರಾರು ಸ್ಥಳಗಳಲ್ಲಿ ನಿಧಿ ಇರುವ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ದೇಗುಲ ಆವರಣದಲ್ಲಿ ನಿಧಿ ಸಿಕ್ಕರೆ ಊರೆಲ್ಲ ಅಗೆಯುತ್ತಾರಾ? ಆ ತರಹದ ನಿರ್ಧಾರಕ್ಕೆ ಯಾವ ಇಲಾಖೆನೂ ಬರೋದಿಲ್ಲ.
ಕಾರಣ ವರ್ಷಾಂತರಗಳಿಂದ ಅಲ್ಲಿ ಬದುಕ್ತಾ ಇರುವಂತಹ ಜನರನ್ನ ದೂರು ಕಟ್ಟಿ ಅಲ್ಲಿ ಅಗಿಯುವಂಥ ಕೆಲಸಕ್ಕೆ ಸರ್ಕಾರ ಇಳಿಯೋದಕ್ಕೆ ಬರೋದಿಲ್ಲ, ಅದಕ್ಕೆ ನಿಯಮಗಳು ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರ ಮಾಡಿ ಉತ್ಖನನ ಮಾಡ್ತಾರಾ ಅನ್ನೋ ಗೊಂದಲ ಆತಂಕಗಳು ಊರವರಲ್ಲಿ ಗ್ರಾಮಸ್ಥರಲ್ಲಿದ್ದರೆ ನಿಜಕ್ಕೂ ಕೂಡ ಆ ಗೊಂದಲಕ್ಕೆ ನೀವು ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕಾರಣ ಅದಕ್ಕೆ ಬೇರೆ ಬೇರೆ ಪರ್ಯಾಯ ಮಾರ್ಗಗಳೆಲ್ಲ ಇದೆ. ಪುರಾತತ್ವ ಇಲಾಖೆಯ ಉನ್ನತ ಅಧಿಕಾರಿಗಳ ನಿರ್ದೇಶನದಂತೆ ಉತ್ಖನನದಲ್ಲಿ ಭಾಗಿಯಾಗಿರುವ ಸಿಬ್ಬಂದಿಗಳು ಅಗೆದು ನಿಧಿಯನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.